ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಆ್ಯಕ್ಚುಲಿ ಮನೆ ಹತ್ರ ಹೋಗಿ ಹೊಸ್ಲು ಪೂಜೆ ಮಾಡಬೇಕು. ವಾಸ್ಕಲ್ ಇಡ್ತಾ ಇದ್ದಾರೆ, ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ಕೊಂಡು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ವಿ. ಮನೆಯಲ್ಲಿರೋರೆಲ್ಲರೂ ಹೊರಡಬೇಕಾಗಿತ್ತು ಅಲ್ವಾ, ಅದಕ್ಕೋಸ್ಕರ ಮನೆ ಹತ್ರ ಹೋದಾಗ ಅಮ್ಮ ತೋಟದಲ್ಲಿ ಗಿಡಗಳಿಂದ ಹೂವು ಕಿತ್ಕೊಂಡಿದ್ರು. ನಮ್ಮ ತೋಟದ ಹೂವು ಇಟ್ಟು ಪೂಜೆ ಮಾಡೋದ್ರಲ್ಲಿ ಇರೋವಂಥ ಸಂತೋಷನೇ ಬೇರೆ. ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ನಿನ್ನೆ. ಪಾಪುಗೆ ಎಲ್ಲ ಬೇಗನೆ ರೆಡಿ ಮಾಡಿ ನಾವು ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಹೊರಟ್ವಿ. ಸೊ ಒಳ್ಳೆ ಟೈಮ್ ಮುಗಿಯೋದಕ್ಕೆ ಮೊದಲು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ವಿ. ಇವತ್ತು ತಿಂಡಿಗೆ ಅಮ್ಮ ಅಕ್ಕಿ ರೊಟ್ಟಿನೂ ತೆಂಗಿನಕಾಯಿ ಚಟ್ನಿ ಮಾಡಿದರು. ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ತಿಂತಾಯಿದ್ರೆ ಅದು ರುಚಿನೇ ಒಂಥರ ಮರೆಯೋದಕ್ಕಾಗೋದಿಲ್ಲ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬೇಗ ಹೋಗ್ಬಿಟ್ಟು ಬಂದುಬಿಡೋಣ, ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ನಾವು ಹೋಗಿ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನೂ 1 ಅವರ್ ಇತ್ತು ಒಳ್ಳೆ ಟೈಮು ಸ್ಟಾರ್ಟ್ ಆಗಲಿಕ್ಕೆ. ಸೊ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ಅಷ್ಟೇ ಸ್ವಂತ ಮನೆ ಅನ್ನೋದು ಕನಸು. ಮತ್ತು ನಾವು ಮನೆ ಕಟ್ಟುವಾಗ ಗುದ್ಲಿ ಪೂಜೆ ಮಾಡೋದು ಮತ್ತು ವಾಸ್ಕಲ್ ಪೂಜೆ ಮಾಡೋದು ಇದೆಲ್ಲನೂ ಒಂದು ಒಳ್ಳೆ ನೆನಪಾಗಿ ಉಳಿದೋಗ್ಬಿಡುತ್ತೆ ನಮಗೆ. ಅದು ಒಂದು ಒಳ್ಳೆ ಸಾಧನೆ ಕೂಡ ಅಂತ ಹೇಳ್ಬೋದು. ಈಗಲೂ ಅಷ್ಟೇ ಸುಮಾರು ಜನ ಒಂದು ಚಿಕ್ಕ ಮನೆ ಆದರೂ ಸರಿ ಸ್ವಂತವಾಗಿ ಕಟ್ಕೊಂಡು ಹೋಗಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಿರ್ತಾರೆ. ಎಲ್ಲ ವಿಚಾರನೂ ಅಷ್ಟೇ, ನಮಗೆ ಕೂಡಿ ಬರೋವಾಗಲೇ ಅದು ನಡೆಯೋದು. ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಬಟ್ ಆದರೆ ದೇವರು ನಮಗಂತ ಒಂದು ಪ್ಲ್ಯಾನ್ ಇಟ್ಟಿರ್ತಾನೆ. ಅದು ಪ್ರಕಾರ ಯಾವಾಗಲೂ ನಾವು ನಡಿಬೇಕಾಗತ್ತೆ. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಒಂದು ಹುಲ್ಕಡ್ಡಿ ತೊಗೊಳ್ಬೇಕು ಅಂತ ಹೇಳಿದ್ರು ಅದಕ್ಕಾದ ಸಮಯ ಬರಬೇಕು, ಆವಾಗಲೇ ನಾವು ತೊಗೊಳ್ಳೋದಕ್ಕಾಗತ್ತೆ. ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಸಹ ನಾವು ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ. ಅದು ಸತ್ಯವಾದ ಮಾತು. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೋ ವರ್ಷ ಆಯಿತು ಈ ಮನೇನ ತೊಗೊಂಡು. ಇಲ್ಲಿ ಬಂದಿರಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅದು ಯಾವತ್ತೂ ಕೈಗೂಡಿರಲಿಲ್ಲ. ಮತ್ತು ಫುಲ್ಲಾಗಿ ಒಡೆದಾಕಿ ಕಟ್ಟಿದ ಮೇಲೇ ನಾವು ಇಲ್ಲಿ ಬರೋದಕ್ಕಾಗತ್ತೆ. ಅದು ಸುಮಾರು ವರ್ಷಗಳು ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ವಿ. ನಾವು ಫಾರ್ಚುನೇಟ್ಲಿನೋ ಗೊತ್ತಿಲ್ಲ, ಆ್ಯಕ್ಚುಲಿ ಫಾರ್ಚುನೇಟ್ಲಿ ಅಂತಲೇ ಹೇಳಬೇಕು. ನಮಗೆ ಎಲ್ಲೂ ಲೀಸ್ಗೆ ಮನೆಗಳು ಸಿಗಲಿಲ್ಲ. ಲೀಸ್ಗಿರೋ ಮನೇನ ಓನರು ಮಾರಿಬಿಟ್ಟಿದ್ರು. ಇನ್ನೂ ನಮಗೆ 1.5 ವರ್ಷ ಲೀಸ್ ಟೈಮ್ ಇತ್ತು. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರುತ್ತಲ್ವ. ಸೊ ಇದು ಈಗ ಟೈಮ್ ಕೂಡಿ ಬಂದಿದೆ ಅಂತ ನಾವು ಅಂದ್ಕೊಂಡಿದ್ವಿ ಈ ಮನೆಗೆ ಬರೋದಕ್ಕೆ. ಬಟ್ ಆದರೂ ಏನೇ ಆಗಲಿ ತುಂಬಾ ಖುಷಿ ಆಯಿತು ನಮಗೆ. ಸ್ವಂತ ಮನೆಗೆ ಬಂದು ಸೇರ್ತೀವಿ ಅನ್ನೋ ಎಕ್ಸೈಟ್ಮೆಂಟು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮತ್ತು ಇವತ್ತು ಕಾರಲ್ಲಿ ಬರೋವಾಗಲೂ ಅದೇ ಮಾತಾಡ್ಕೊತ ಬರ್ತಾಯಿದ್ವಿ. ಯಾವ್ಯಾವ ರೀತಿನೋ ದೇವರು ನಮಗೆ ಕಷ್ಟ ಕೊಟ್ಟು ಇಕ್ಕಟ್ಟು ಪರಿಸ್ಥಿತಿಗೆ ಸಿಕ್ಕಿಸಿ ನಮ್ಮನ್ನು ಇಲ್ಲಿಗೆ ತಂದು ಸೇರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು ಅಂತ ಅನಿಸುತ್ತೆ. ಸೊ ನೋಡೋಣ ಮುಂದಕ್ಕೆ ಹೆಂಗಿರುತ್ತೆ ಅಂತ. ಬಟ್ ಇವತ್ತು ನಮ್ಮದು ವಾಸ್ಕಲ್ ಪೂಜೆ ಇತ್ತಲ್ವ, ನಮಗಂತೂ ತುಂಬಾ ಖುಷಿ ಆಗೋಯ್ತು. ಏನು ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಸುಮಾರು ವರ್ಷದಿಂದ ನಮಗೆ ಕನಸಿತ್ತು, ಅದು ಇವತ್ತು ನೆರವೇರ್ತಿದೆ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಇದೆ.
ವಾಸ್ಕಲ್ ಪೂಜೆ ಮೊದಲು ಅಮ್ಮನೇ ಮಾಡಿದ್ರು. ಅವರು ನಮ್ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅಲ್ವಾ, ಅದಕ್ಕೋಸ್ಕರ ಅವ್ರ ಹತ್ರನೇ ಫಸ್ಟ್ ಮಾಡಿಸಿದ್ವಿ. ಅದಾದಮೇಲೆ ನಾನು ನಮ್ಮ ಮನೆಯವ್ರು ಮಾಡಿದ್ವಿ. ಪಾಪು ಅಂತೂ ಫುಲ್ ಟಯರ್ಡಾಗಿ ನಿದ್ದೆ ಮಾಡ್ತಾನೆ ಇದ್ದ ಪೂಜೆ ಟೈಮಲ್ಲೂ. ಆ್ಯಕ್ಚುಲಿ ಅವನಂತೂ ದಿನಾಗ್ಲೂ ನಮ್ಮ ಜೊತೆ ಓಡಾಡ್ತಿರ್ತಾನಲ್ವ, ಸೊ ಕಾರಲ್ಲಿ ಬಂದಾಗ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ದು ಫೀಡ್ ಮಾಡಿಬಿಟ್ರೆ ನಿದ್ದೆ ಮಾಡಿಬಿಡ್ತಾನೆ. ಇನ್ನು ಸ್ವಲ್ಪ ದಿವಸ ಅಷ್ಟೇನೆ, ಅದಾದಮೇಲೆ ಇದೆಲ್ಲ ಕಷ್ಟಗಳೂ ಸಾಲ್ವ್ ಆಗಿಬಿಡುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಫೀಡ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿಬಿಟ್ಟು ಡೈಲಿ ವೇರ್ ಸ್ಯಾರಿ ಹಾಕ್ಕೊಂಡಿದ್ದೆ. ನನಗೆ ಕಂಫರ್ಟಬಲ್ ಆಗಿತ್ತು ಇದು ಸ್ಯಾರಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಡಿಫಾಲ್ಟಾಗಿ ಸ್ವಲ್ಪ ಫೋಟೋಸು ಕ್ಲಿಕ್ ಮಾಡಿಸ್ಕೊಂಡ್ವಿ. ಇದೇ ಅಲ್ವಾ ಮೆಮೊರೀಸ್ ಯಾವಾಗಲೂ ನಮಗೆ ರಿಮೈನ್ ಆಗುತ್ತೆ. ಸೊ ಪಾಪುನು ಎದ್ಬಿಟ್ಟಿದ್ದ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡಿದ್ದು. ಆಮೇಲೆ ಮನೆಗೆ ಬಂದ್ವಿ. ಅಷ್ಟೊಂದು ದೂರ ಟ್ರಾವೆಲ್ ಮಾಡಿ ಬರೋಷ್ಟೊತ್ತಿಗೆ ತಲೆನೋವು ಬಂದುಬಿಟ್ಟಿರುತ್ತೆ. ದಿನಾಗ್ಲೂ ಹೋಗಿ ಬರೋದಂತೂ ನಮಗಂತೂ ತುಂಬಾ ಹೆಕ್ಟಿಕ್ ಅಂತ ಫೀಲ್ ಆಗ್ತಾ ಇರುತ್ತೆ. ಮನೆಗೆ ಬಂದಿದ್ದ ತಕ್ಷಣ ಡಿಫಾಲ್ಟಾಗಿ ಟೀ ಕೇಳ್ತಾರೆ ಅಮ್ಮನೂ ಮತ್ತು ಮನೆಯವರು. ಸೊ ಟೀ ಮಾಡಿ ಕೊಟ್ಟೆ. ಸೊ ನಮ್ಮ ಮನೆಯಲ್ಲೂ ಹಾಗೇನಾ ಕಮೆಂಟ್ ಮಾಡಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.